ಹಾಯ್ ಹಲೋ ಎವ್ರಿ ಒನ್ ವೆಲ್ಕಮ್ ಟು ಮೈ ಚಾನಲ್ ಸೃಷ್ಟಿ ಟ್ಯುಟೋರಿಯಲ್ ಫಾರ್ ಮ್ಯಾಥ್ಸ್. ನಾನು ನಿಮ್ಮ ಪರಶುರಾಮ್. ನಾನು ಈ ಒಂದು ವಿಡಿಯೋದಲ್ಲಿ SSLC ವಿದ್ಯಾರ್ಥಿಗಳಿಗಾಗಿ NTSC ಪರೀಕ್ಷೆಯಲ್ಲಿ ಯಾವ ರೀತಿಯ ಪ್ರಶ್ನೆಗಳು ಬರ್ತವೆ, ಆ ಪ್ರಶ್ನೆಗಳನ್ನು ಹೇಗೆ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಕೆಲವು ಮಾಡಲ್ ಕ್ವಶನ್ನ ಜೊತೆಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ವಿಡಿಯೋಸ್ ಲೈಕ್ ಮಾಡಿ, ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಬನ್ನಿ ಕ್ವಶನ್ಸ್ ಯಾವ ರೀತಿ ಬರ್ತವೆ ಅಂತಕ್ಕಂಥದ್ದನ್ನು ನೋಡೋಣ. ನೋಡಿ, ನನ್ನ ಹತ್ರ ಇರ್ತಕ್ಕಂಥ ಕೆಲವು ಮಾಡಲ್ ಕ್ವಶನ್ಸ್ನ ಜೊತೆಗೆ ಹಂಚ್ಕೊಳ್ತಾ ಇದ್ದೀನಿ. ಈ ಒಂದು ಪ್ರಶ್ನೆಗಳು ಮೇಯ್ನ್ ಎಕ್ಸಾಮಿಗೂ ಕೂಡ ಬರ್ತಕ್ಕಂಥ ಸಾಧ್ಯತೆ ಇರುತ್ತೆ. ಮೇಯ್ನ್ ಎಕ್ಸಾಮಲ್ಲೂ ಕೂಡ ಬಹು ಆಯ್ಕೆಯ ಪ್ರಶ್ನೆಗಳನ್ನು ಯಾವ ರೀತಿ ಅಟೆಂಡ್ ಮಾಡ್ಬೋದು ಅನ್ನೋದಕ್ಕೆ ಸಂಬಂಧಪಟ್ಟಾಗೆ ಕನ್ನಡ ಮತ್ತು ಇಂಗ್ಲೀಷ್ ಮೀಡಿಯಮ್ ಎರಡರಲ್ಲೂ ಕೂಡ ನೋಡೋಣ. ಫಸ್ಟ್ ಕ್ವಶನ್ ಹೇಳ್ತಾ ಇದೆ, ಎ ಕ್ಯೂಬಿಕ್ ಪಾಲಿನಾಮಿಯಲ್ ವಿತ್ ಸಮ್ ಆಫ್ ಇಟ್ಸ್ ಜೀರೋಸ್, ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಇಟ್ಸ್ ಜೀರೋಸ್ ಟೇಕನ್ 2 at a time and the product of its zeros as -4, 7, -9 respectively is ಅಂತ ಕೊಟ್ಟಿದ್ದಾರೆ. ಅಂದರೆ ಒಂದು ಘನ ಬಹುಪದೋಕ್ತಿಯ ಶೂನ್ಯತೆಗಳ ಮೊತ್ತ ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ ಮತ್ತು ಶೂನ್ಯತೆಗಳ ಗುಣಲಬ್ಧವು ಕ್ರಮವಾಗಿ -4, 7, -9 ಆದರೆ ಆ ಘನ ಬಹುಪದೋಕ್ತಿ ಯಾವುದು ಅಂತ ಕೇಳಿದ್ದಾರೆ. ಇದನ್ನು ನೀವು ಕಂಡುಹಿಡಿಬೇಕು ಅಂತ ಹೇಳಿದರೆ, ನಮಗೆ ಗೊತ್ತಿರುವಂತೆ ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ಬರ್ತಕ್ಕಂಥ ಒಂದು ಕ್ವಶನ್ ಇದು. ಅಂದರೆ ಕ್ಯೂಬಿಕ್ ಪಾಲಿನಾಮಿಯಲ್ ಅಂತ ಕರಿತೀವಿ ನಾವು, ಓಕೆನಾ. ಆ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ನ ಬಗ್ಗೆ ಡಿಸ್ಕಷನ್ ಮಾಡಬೇಕಾದಾಗ ಅಂದರೆ ಘನ ಬಹುಪದೋಕ್ತಿಯ 3 ರೂಟ್ಸ್ ಬರ್ತವೆ. ಅಂದರೆ ಘನ ಬಹುಪದೋಕ್ತಿಯಲ್ಲಿ ವೇರಿಯೇಬಲ್ಗೆ 3 ಬೆಲೆಗಳು ಬರ್ತವೆ. ಆ ಬರ್ತಕ್ಕಂಥ 3 ಬೆಲೆಗಳನ್ನು ಕೂಡಿದಾಗ -b/a ಸಮ ಇರುತ್ತದೆ. ಅಂದರೆ ಆಲ್ಫಾ ಪ್ಲಸ್ ಬೀಟಾ ಪ್ಲಸ್ ಗಾಮಾ ಈಸ್ ಈಕ್ವಲ್ ಟು -b/a ಅಂತ ಗೊತ್ತು ನಮಗೆ. ಅವ್ರು ಹೇಳ್ತಾರೆ ಆ 3 ಬಹುಪದೋಕ್ತಿಯ 3 ಬೆಲೆಗಳ ಮೊತ್ತವು -4 ಇರುತ್ತೆ ಅಂತ. ಹಾಗೆಯೇ ಎರಡೆರಡು ಬೆಲೆಗಳನ್ನು ಒಟ್ಟಿಗೆ ತಗೊಂಡು ಕೂಡಿದಾಗ ಬರುವಂಥ ಮೊತ್ತ c/aಗೆ ಈಕ್ವಲ್ ಇರುತ್ತೆ. ಅದು 7 ಅಂತ ಕೊಟ್ಟಿದ್ದಾರೆ ಅವರು. ಹಾಗೆಯೇ 3 ಬೆಲೆಗಳನ್ನು ಗುಣಿಸಿದಾಗ ಪ್ರಾಡಕ್ಟ್ ಏನು ಬರುತ್ತೆ ಅದು -d/aಗೆ ಸಮ ಇರುತ್ತೆ. ಹಾಗಾಗಿ ಅದನ್ನು ಕೂಡ ಕೊಟ್ಟಿದ್ದಾರೆ -9. ಅದ್ರ ಪ್ರಕಾರ ಇಲ್ಲಿ ಏನಾಗುತ್ತೆ, ನಾವು ಏನಾದರೂ ಸಪೋಸ್ ಇವಿಷ್ಟಕ್ಕೂ ಡಿವೈಡೆಡ್ ಬೈ 1 ಅಂತ ಬರ್ಕೊಂಡ್ರೆ -b = -4 ಬರುತ್ತೆ, ಓಕೆನಾ. ಅದರ ಅರ್ಥ ಮೈನಸ್ ಕ್ಯಾನ್ಸಲ್ ಆದರೆ b ನ ಬೆಲೆ 4. ಎ ಇರೋ ಜಾಗದಲ್ಲಿ ಇವು 3ರಲ್ಲೂ ಅಬ್ಸರ್ವ್ ಮಾಡಿದರೆ ಎ ಇರೋ ಜಾಗದಲ್ಲಿ ಏನು ತೋರಿಸ್ತಾ ಇದೆ ನಮಗೆ 1. ಎ ಬೆಲೆ 1, ಬಿ ಬೆಲೆ 4, ಹಾಗೆಯೇ ಸಿ ಇರೋ ಜಾಗದಲ್ಲಿ ಏನಿದೆ 7, ಹಾಗೆಯೇ -d ಇರೋ ಜಾಗದಲ್ಲಿ -9 ತೋರಿಸ್ತಾ ಇದೆ. ಅಂದರೆ ಅದರ ಅರ್ಥ ಮೈನಸ್ ಕ್ಯಾನ್ಸಲ್ ಆದರೆ ಡಿ ನ ಬೆಲೆನೂ ಕೂಡ 9 ಬರ್ತಾ ಇದೆ. ಇದನ್ನು ನೀವು ಅಪ್ಲೈ ಮಾಡಿದರೆ ಈಗ ನಮಗೆ ಗೊತ್ತಿರುವಂತೆ ಕ್ಯೂಬಿಕ್ ಪಾಲಿನಾಮಿಯಲ್ನ ಸ್ಟ್ಯಾಂಡರ್ಡ್ ಫಾರ್ಮ್ ಏನು, ax³ + bx² + cx + d ಈ ಫಾರ್ಮಲ್ಲಿ ಇರುತ್ತೆ ಅಂತ. ನಿಮಗೆ ಇಲ್ಲಿ ವೇರಿಯೇಬಲ್ z ಅಂತ ಕೊಟ್ಟಿದ್ದಾರೆ ಆಪ್ಷನಲ್. ಹಾಗಾಗಿ x ಇರೋ ಜಾಗದಲ್ಲಿ z ಹಾಕೋಣ, a ಇರೋ ಜಾಗದಲ್ಲಿ ಈ ಬೆಲೆಗಳನ್ನು ಅಪ್ಲೈ ಮಾಡೋಣ. a ಅಂದರೆ 1 ಇದೆ, ದ್ಯಾಟ್ ಏನಾಯ್ತು, ಇದು z³ ಆಯಿತು. ಪ್ಲಸ್ b ಅಂದರೆ ಏನಿದೆ ಇಲ್ಲಿ 4, ಇದು z² ಅಂತ ಬರ್ಕೊಂಡ್ರೆ, cx ಅಂದರೆ ಏನಿದೆ ಇಲ್ಲಿ 7x ಪ್ಲಸ್ d ಅಂದರೆ 9 ಅಂತ ಕನ್ಸಿಡರ್ ಮಾಡಿದ್ರೆ z³ + 4z² + 7x + 9 ಬರ್ತಾ ಇದೆ. ಹಾಗಾಗಿ ಈ ಒಂದು 4ರಲ್ಲಿ ಯಾವ ಆಪ್ಷನ್ ಇದೆ ಅಂದರೆ 3ನೇ ಆಪ್ಷನಲ್ಲಿ ಆ ಒಂದು ಉತ್ತರ ಕಂಡು ಬರ್ತಾ ಇದೆ. ಆ ಕಾರಣದಿಂದ ನಾವು 3ನೇ ಆಪ್ಷನ್ ಸರಿಯಾದ ಉತ್ತರ ಅಂತೇಳಿ ನಾವು ಕಂಡುಹಿಡಿಬಹುದು. ಓಕೆ, 2ನೇ ಪ್ರಶ್ನೆ ಹೇಳ್ತಾ ಇದೆ, ಇಫ್ ಸಮ್ ಆಫ್ ದ ಪ್ರಾಡಕ್ಟ್ ಆಫ್ ಜೀರೋಸ್ ಆಫ್ ದ ಪಾಲಿನಾಮಿಯಲ್ p of x is equal to 4x³ - x² - 3 × t × x + 2 taken 2 at a time is -9, then the value of t is ಅಂತ ಕೊಟ್ಟಿದ್ದಾರೆ. ಅಂದರೆ ಇದು ಕೂಡ ಕ್ಯೂಬಿಕ್ ಪಾಲಿನಾಮಿಯಲ್ಲು, ಅಂದರೆ ಘನ ಬಹುಪದೋಕ್ತಿಯನ್ನು ಕೊಟ್ಟಿದ್ದಾರೆ. ಈ ಘನ ಬಹುಪದೋಕ್ತಿಯ ಎರಡೆರಡು ಶೂನ್ಯತೆಗಳ ಗುಣಲಬ್ಧಗಳ ಮೊತ್ತ -9 ಆದರೆ ಟಿ ನ ಬೆಲೆ ಅಂತ ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಅವ್ರು ಹೇಳೋ ಪ್ರಕಾರವಾಗಿ ನಾವು ತೊಗೊಂಡ್ರೆ ಇಲ್ಲಿ ನೋಡಿ, ಆಲ್ಫಾ × ಬೀಟಾ + ಬೀಟಾ × ಗಾಮಾ + ಗಾಮಾ × ಆಲ್ಫಾ ಈಸ್ ಈಕ್ವಲ್ ಟು ಏನು ಬರುತ್ತೆ, ಆ್ಯಕ್ಚುಲಿ -9 ಬರುತ್ತೆ ಅಂತ ಕೊಟ್ಟಿದ್ದಾರೆ. ನಮಗೆ ತಿಳಿದಂಥ ಸೂತ್ರದ ಪ್ರಕಾರ ಆಲ್ಫಾ × ಬೀಟಾ + ಬೀಟಾ × ಗಾಮಾ + ಗಾಮಾ × ಆಲ್ಫಾವನ್ನು c/a ಅಂತ ಕನ್ಸಿಡರ್ ಮಾಡ್ಬೋದು. ಅದ್ರ ಪ್ರಕಾರ ಇಲ್ಲಿ ಸಿ ಅಂದರೆ ಏನಿದೆ, ಈಗ ನಾವು ಕೊಟ್ಟಿರ್ತಕ್ಕಂಥ ಪಾಲಿನಾಮಿಯಲ್ನ ಬರ್ಕೊಂಡಿದ್ದೀವಿ. ಇದು ಎ, ಇದು ಬಿ, ಇದು ಸಿ, ಇದು ಡಿ, ಓಕೆನಾ. ಸಿ ಇರೋ ಜಾಗದಲ್ಲಿ ಏನಿದೆ ಇಲ್ಲಿ ನಿಮಗೆ -3 × t ಡಿವೈಡೆಡ್ ಬೈ ಎ ಇರೋ ಜಾಗದಲ್ಲಿ ಏನಿದೆ 4.
ದಟ್ ಈಸ್ ಈಕ್ವಲ್ ಟು -9 ಅಂತ ಕನ್ಸಿಡರ್ ಮಾಡಿದ್ರೆ ಲೆಫ್ಟ್ ಸೈಡ್ ರೈಟ್ ಸೈಡಲ್ಲಿರೋ ಎರಡು ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಈಗ ನಿಮಗೆ ಟಿ ಮಾತ್ರ ಬೇಕು. 3/4 ಈ ಕಡೆ ಬಂದರೆ 4/3 ಆಗುತ್ತೆ. 3 1 3 3 ಕ್ಯಾನ್ಸಲ್ ಮಾಡಿದರೆ ಟಿ ಈಸ್ ಈಕ್ವಲ್ ಟು 3 4 12. ಸೊ ಟಿನ ಬೆಲೆ ಎಷ್ಟು ಸಿಗ್ತಾ ಇದೆ ನಿಮಗೆ? 12 ಸಿಗ್ತಾ ಇದೆ. ಸೊ ಟಿ ಈಸ್ ಈಕ್ವಲ್ ಟು +12 ಆಪ್ಷನ್ 4ರಲ್ಲಿರೋದ್ರಿಂದ 2ನೇ ಪ್ರಶ್ನೆಗೆ 4ನೇ ಆಪ್ಷನ್ ಸರಿಯಾದ ಉತ್ತರ ಆಗುತ್ತೆ. ಓಕೆನಾ? ಇನ್ನು ನೆಕ್ಸ್ಟು ನೋಡಿ 53ನೇ ಪ್ರಶ್ನೆ ಏನು ಹೇಳುತ್ತೆ? ಇಫ್ 1 0 ಆಫ್ ದ ಪಾಲಿನಾಮಿಯಲ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು k² + 4 × x² + 13x + 4k ಈಸ್ ರೆಸಿಪ್ರೋಕಲ್ ಆಫ್ ದ ಅದರ್, ದೆನ್ k ಈಸ್ ಈಕ್ವಲ್ ಟು ಅಂತ ಕೊಟ್ಟಿದ್ದಾರೆ. ಅಂದರೆ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು k² + 4 × x² + 13x + 4k ಬಹುಪದೋಕ್ತಿಯ ಒಂದು ಶೂನ್ಯತೆಯು ಇನ್ನೊಂದು ಶೂನ್ಯತೆಯ ವ್ಯುತ್ಕ್ರಮವಾದರೆ k ನ ಬೆಲೆಯು ಅಂತ ಕೊಟ್ಟಿದ್ದಾರೆ. ಓಕೆನಾ? ಸೊ ಇದನ್ನು ಹೇಗೆ ಕಂಡುಹಿಡಿತೀರಾ ಅಂತಕ್ಕಂಥದ್ದು ತುಂಬ ಇಂಪಾರ್ಟೆಂಟ್ ಇಲ್ಲಿ. ಸೊ ಅವ್ರು ಹೇಳೋ ಪ್ರಕಾರವಾಗಿ ನೋಡಿ, ಅವ್ರು ಏನು ಹೇಳ್ತಾರೆ, ಎರಡು ರೂಟ್ಸ್ ಏನಿದ್ದಾವೆ, ಎರಡು ರೂಟ್ಸ್ನ ಗುಣಲಬ್ಧ ನಮಗೆ ಗೊತ್ತಿರೋ ಪ್ರಕಾರ c/a. ಜೊತೆಗೆ ಅವ್ರು ಹೇಳ್ತಾರೆ ಆ ಎರಡು ರೂಟ್ಸ್ನ ಒಂದು ರೂಟ್ ಏನು ಬರುತ್ತೆ ಅದರ ಇನ್ನೊಂದು ರೂಟು ರೆಸಿಪ್ರೋಕಲ್ ಆಗಿರುತ್ತೆ. ಅಂದರೆ ಒಂದು ಆಲ್ಫಾ ಬಂದರೆ ಇನ್ನೊಂದು ಬೀಟಾದ ಬೆಲೆ ಏನಾಗಿರುತ್ತೆ ಅಂದರೆ 1/α ಸಮ ಇರುತ್ತೆ. ಆಗ ಏನಾಗುತ್ತೆ, ಆಲ್ಫಾ ಇಂಟು 1/α ಈಸ್ ಈಕ್ವಲ್ ಟು ಸಿ. ಅಂದರೆ ಸಿ ಇರೋ ಜಾಗದಲ್ಲಿ 4k ಇದೆ. ಸೊ 4k ಬರ್ಕೊಂಡಿದ್ದೀವಿ. ಡಿವೈಡೆಡ್ ಬೈ ಎ ಇರೋ ಜಾಗದಲ್ಲಿ ಏನಿದೆ k² + 4 ಅಂತ ಇದೆ. ಈಗ ನೀವು ಇಲ್ಲಿ ಆಲ್ಫಾ ಕ್ಯಾನ್ಸಲ್ ಮಾಡಿದ್ರೆ ಇಲ್ಲಿ 1 ಬರುತ್ತೆ. ಇಲ್ಲಿ 4k ಡಿವೈಡೆಡ್ ಬೈ k² + 4 ಬರುತ್ತೆ. ಈಗ k² + 4ನ ಈಕ್ವಲಿಂದ ಈ ಕಡೆ ತಗೊಂಬಂದರೆ ಇಂಟು 1 ಮಲ್ಟಿಪ್ಲೈ ಮಾಡಿದರೆ k² + 4 ಬರುತ್ತೆ. ದಟ್ ಈಸ್ ಈಕ್ವಲ್ ಟು 4k. ಓಕೆನಾ? ಸೊ ಅದನ್ನು ಕೂಡ ಲೆಫ್ಟ್ ಸೈಡಿಗೆ ತಗೊಂಡು ಬಂದರೆ ನೋಡಿ ಇಲ್ಲಿ ಏನಾಗುತ್ತೆ, k² - 4k ಆಗುತ್ತೆ. ಇದು ಈ ಕಡೆ ಬಂದರೆ ಇದು +4 ಈಸ್ ಈಕ್ವಲ್ ಟು 0. ನೀವು ಇದನ್ನು ಅಪವರ್ತನ ವಿಧಾನ ಅಂದರೆ ಫ್ಯಾಕ್ಟರೈಸೇಷನ್ ಮೆಥಡನ್ನು ಬಳಸಿ ಇದನ್ನು k ನ ಬೆಲೆಯನ್ನು ಕಂಡುಹಿಡಿಬಹುದು. ನೋಡಿ, k² ಕೊಯಿಫಿಸಿಯೆಂಟು 1 ಇದೆ, ಕಾನ್ಸ್ಟೆಂಟ್ ನಂಬರ್ 4 ಇದೆ. 1 ಮತ್ತು 4 ಗುಣಿಸಿದಾಗ 4 ಬರುತ್ತೆ. ನೀವೆರಡು ಸಂಖ್ಯೆಗಳನ್ನು ಗುಣಾಕಾರ ಮಾಡಿದಾಗ 4 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ -4 ಬರಬೇಕು. ಹಾಗಿದ್ರೆ 2 ತಗೊಳ್ಬೋದು. ಈ ಕಡೆನೂ 2 ತಗೊಂಡ್ರೆ -2 ಮಲ್ಟಿಪ್ಲೈ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. 2 2s 4 ಬರುತ್ತೆ. -2 ಕೂಡಿದರೆ -4 ಬರುತ್ತೆ. ಓಕೆನಾ? ಸೊ ಅದ್ರ ಪ್ರಕಾರ ನೀವು ಇದನ್ನು ರೆಡ್ಯೂಸ್ ಮಾಡಿ ಬರ್ಕೊಂಡ್ರೆ ಈಕ್ವೇಷನನ್ನು k² - 2k - 2k + 4 ಈಸ್ ಈಕ್ವಲ್ ಟು 0. ಸೊ ಇದೊಂದು ಫ್ಯಾಕ್ಟರ್ ಕನ್ಸಿಡರ್ ಮಾಡಿದ್ರೆ ಇವೆರಡು ಗ್ರೂಪಲ್ಲಿ ಕಾಮನ್ ಯಾವ್ದು ಬರುತ್ತೆ? k ಕಾಮನ್ ಬರುತ್ತೆ. ಸೊ k ಕಾಮನ್ ತೆಗೆದ್ರೆ k - 2 ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಇವೆರಡರಲ್ಲೂ -2 ಕಾಮನ್ ಬರುತ್ತೆ. -2 ಕಾಮನ್ ತೆಗೆದ್ರೆ ಇಲ್ಲೂ ಕೂಡ k - 2 ಬ್ರಾಕೆಟ್ ಒಳಗಡೆ ಉಳಿಯುತ್ತೆ. ಇವೆರಡರಲ್ಲೂ k - 2 ಕಾಮನ್ ಇರೋದ್ರಿಂದ k - 2 ಒಂದು ಫ್ಯಾಕ್ಟರ್ ತೊಗೊಂಡ್ರೆ ಇನ್ನೇನು ಉಳಿತು ಇಲ್ಲಿ k. ಇಲ್ಲೇನು ಉಳಿತು -2. ದಟ್ ಈಸ್ ಈಕ್ವಲ್ ಟು 0. ಸೊ ದಟ್ ನೀವು k - 2 ಈಕ್ವಲ್ ಟು 0 ಆರ್ k - 2 ಈಕ್ವಲ್ ಟು 0 ಅಂತ 2 ಸರಿ ತಗೊಳ್ಬೋದು. ಈಗ ಏನಾಗುತ್ತೆ, k ನ ಬೆಲೆ k ಈಸ್ ಈಕ್ವಲ್ ಟು 2 ಬರುತ್ತೆ. -2 ಈ ಕಡೆ ಬಂದಾಗ +2 ಆಯಿತು. ಆ್ಯಸ್ ಇಟ್ ಈಸ್ ಇಲ್ಲೂ ಕೂಡ -2ನ ಈ ಕಡೆ ತಗೊಂಡು ಬಂದರೆ +2 ಆಗುತ್ತೆ. ಈಗ ನಿಮಗೆ kಗೆ 2 ಬೆಲೆಗಳು ಸಿಕ್ಕು, 2 ಬೆಲೆಗಳು ಸಮ ಇದ್ದಾವೆ. ಸೊ ದ್ಯಾಟ್ k ನ ಬೆಲೆ ಬಂದುಬಿಟ್ಟು 2 ಬರುತ್ತೆ. ಹಾಗಾಗಿ ಮೊದಲನೇ ಆಪ್ಷನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿದೆ. ಓಕೆನಾ? ನೆಕ್ಸ್ಟ್ 4ನೇ ಪ್ರಶ್ನೆ ನೋಡಿದರೆ, ಇಫ್ m ಆ್ಯಂಡ್ n ಆರ್ ದ ರೂಟ್ಸ್ ಆಫ್ ದ ಕ್ವಾಡ್ರಾಟಿಕ್ ಈಕ್ವೇಷನ್ x² + zx + 8 ಈಸ್ ಈಕ್ವಲ್ ಟು 0 ವಿತ್ ಕಂಡೀಷನ್ m - n ಈಸ್ ಈಕ್ವಲ್ ಟು 2, ದೆನ್ ದ ವ್ಯಾಲ್ಯೂ ಆಫ್ z ಈಸ್ ಅಂತ ಕೊಟ್ಟಿದ್ದಾರೆ. ಸೊ ಅಂದರೆ ಇದರ ಅರ್ಥ m ಮತ್ತು n ಗಳು ವರ್ಗ ಬಹುಪದೋಕ್ತಿ x² + zx + n2 ಈಸ್ ಈಕ್ವಲ್ ಟು 0 ಇದರ ಶೂನ್ಯತೆಗಳಾಗಿ m - n ಈಸ್ ಈಕ್ವಲ್ ಟು 2 ಎಂಬ ನಿಬಂಧನೆ ಹೊಂದಿದ್ದರೆ z ನ ಬೆಲೆ ಏನು ಬರುತ್ತೆ ಅಂತ ಕಂಡುಹಿಡಿಯಬೇಕು. ಓಕೆನಾ? ಸೊ ಇದನ್ನು ಹೇಗೆ ಕಂಡುಹಿಡಿಬಹುದು ಅಂತಕ್ಕಂಥದ್ದನ್ನು ನಾವು ನೋಡೋದಾದರೆ, ಸೊ ಅವರೇ ಕೊಟ್ಟಿರೋ ಪ್ರಕಾರ ಕ್ವಶನ್ ಹೇಗಿದೆ, x² + zx + 8 ಈಸ್ ಈಕ್ವಲ್ ಟು 0. ಇಲ್ಲಿ m ಮತ್ತು n ಅಂತಕ್ಕಂಥ 2 ಬೆಲೆಗಳು ಬರ್ತವೆ. ಈ 2 ರೂಟ್ಸ್ನ ಬೆಲೆ ಮೊತ್ತವನ್ನು -b/a ಅಂತ ಹೇಳ್ತೀವಿ ನಮಗೆ ಬರ್ತಕ್ಕಂಥ ಸೂತ್ರದ ಪ್ರಕಾರ. ಹಾಗಿದ್ರೆ ಇಲ್ಲಿ m + n ಈಸ್ ಈಕ್ವಲ್ ಟು -b/a ಅಂತ ಇದೆ. ಸೊ ಇಲ್ಲಿ b ಇರೋ ಜಾಗದಲ್ಲಿ ಇದು a, ಇದು b, ಇದು c ಅಂತ ಕನ್ಸಿಡರ್ ಮಾಡಿದ್ರೆ
ನೋಡಿ ಇಲ್ಲಿ ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಏನಾಗುತ್ತೆ, ಮೈನಸ್ ಬಿ ಇರೋ ಜಾಗದಲ್ಲಿ ಝೆಡ್ ಇದೆ, ಎ ಇರೋ ಜಾಗದಲ್ಲಿ 1 ಇದೆ. ಓಕೆನಾ. ಈಗ ನೀವೇನು ಮಾಡ್ಬೋದು, ಇದನ್ನು ಎಮ್ ಇಸ್ ಈಕ್ವಲ್ ಟು ಎಮ್ನ ಬೆಲೆಯನ್ನು ತೊಗೊಳ್ಬೇಕಂದ್ರೆ ಎನ್ ಈ ಕಡೆ ತೊಗೊಂಡು ಬರ್ರಿ. ಮೈನಸ್ ಝೆಡ್ ಬೈ 1 ಅಂದರೆ ಮೈನಸ್ ಝೆಡ್ ಬರುತ್ತೆ, ಪ್ಲಸ್ ಎನ್ ಈ ಕಡೆ ಬಂದರೆ ಮೈನಸ್ ಎನ್ ಆಯಿತು. ಓಕೆನಾ. ಇದಾದ ನಂತರದಲ್ಲಿ ಇನ್ನೊಂದು ನಿಯಮ ಇದೆ ನಮಗೇನು, ಎಮ್ ಎನ್ ಅಂದರೆ ಆ ಎರಡೂ ಬೆಲೆಗಳ ಗುಣಲಬ್ಧವು ಸಿ ಬೈ ಎ ಆಗಿರುತ್ತೆ. ಅದ್ರ ಪ್ರಕಾರ ಅಲ್ಲಿ ಸಿ ಬೈ ಎ ಅಂತ ಹೇಳಿದರೆ, ಸಿ ಅಂದರೆ ಏನಿದೆ 8 ಇದೆ, ಎ ಅಂತ ಹೇಳಿದರೆ 1 ಇದೆ. ಅಲ್ಲಿ ಎಮ್ ಎನ್ ಇಸ್ ಈಕ್ವಲ್ ಟು 8 ಇದೆಯಾ, ಎನ್ ಇಸ್ ಈಕ್ವಲ್ ಟು ಏನು ತಗೊಳ್ಬೋದು, ಅಥವಾ ಎಮ್ ಇಸ್ ಈಕ್ವಲ್ ಟು ಏನು ತಗೊಳ್ಬೋದು, 8 ಬೈ ಎನ್ ಅಂತ ತಗೊಳ್ಬೋದು. ಓಕೆ ನೋಡಿ, ಇಲ್ಲಿ ಅವ್ರು ಕೊಟ್ಟಿರೋ ನಿಬಂಧನೆ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು 2 ಅಂತ ಕೊಟ್ಟಿದ್ದಾರೆ. ಸೊ ಅದ್ರ ಪ್ರಕಾರ ಎಮ್ ಇರೋ ಜಾಗದಲ್ಲಿ 8 ಬೈ ಎನ್ ಹಾಕಿ. ಓಕೆನಾ. ಎಮ್ನ ಬೆಲೆ ಏನು ಬಂದಿದೆ 8 ಬೈ ಎನ್, ಮೈನಸ್ ಇದು ಎನ್ ಇಸ್ ಈಕ್ವಲ್ ಟು 2 ಆಯಿತಾ. ಈಗ ಇಲ್ಲಿ 1 ಅಂತ ಬರ್ಕೊಂಡು ಇವೆರಡಕ್ಕೂ ಎಲ್ ಸಿ ಎಮ್ ತೊಗೊಂಡ್ರೆ ಎನ್ ಎಲ್ ಸಿ ಎಮ್ ಬರುತ್ತೆ. ಇಲ್ಲಿ ಮೇಲ್ಗಡೆ 8 ಮೈನಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2 ಆಗುತ್ತೆ. ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿದ್ರೆ 8 ಮೈನಸ್ ಎನ್ ಸ್ಕ್ವೇರ್ ಇಸ್ ಈಕ್ವಲ್ ಟು 2n ಆಯಿತು. ಓಕೆನಾ. ಸೊ ಇದಿಷ್ಟನ್ನು ಒಂದು ಸ್ಟ್ಯಾಂಡರ್ಡ್ ಫಾರ್ಮಲ್ಲಿ ಬರ್ಕೊಂಡ್ರೆ ಮೈನಸ್ ಎನ್ ಸ್ಕ್ವೇರ್ ಮೈನಸ್ 2n ಪ್ಲಸ್ 8 ಇಸ್ ಈಕ್ವಲ್ ಟು 0. ಇದನ್ನು ನೀವು ಇಂಟು ಮೈನಸ್ ಮಾಡಿದ್ರೆ, ಮೈನಸ್ಸಿಂದ ಮಲ್ಟಿಪ್ಲೈ ಮಾಡಿದ್ರೆ ಎನ್ ಸ್ಕ್ವೇರ್ ಪ್ಲಸ್ 2n ಮೈನಸ್ 8 ಇಸ್ ಈಕ್ವಲ್ ಟು 0 ಬರುತ್ತೆ. ಈಗ ನಿಮಗೆ ಎನ್ ಸ್ಕ್ವೇರ್ನ ಕೊಯಿಫಿಸಿಯೆಂಟ್ ಏನಿದೆ 1 ಇದೆ, ಕಾನ್ಸ್ಟೆಂಟ್ ನಂಬರ್ ಏನಿದೆ 8 ಇದೆ. 1 ಇಂಟು ಮೈನಸ್ 8 ಮಾಡಿದರೆ ಮೈನಸ್ 8 ಬರಬೇಕು, ಕೂಡಿದರೆ ಅಥವಾ ಕಳೆದ್ರೆ 2 ಬರಬೇಕು. ಅಲ್ಲಿಗೆ ನೀವು 4 2s 8, ಇಲ್ಲಿ ಪ್ಲಸ್ 2 ಬರಬೇಕಂದ್ರೆ ಚಿಕ್ಕ ಸಂಖ್ಯೆಗೆ ಮೈನಸ್ ಹಾಕಬೇಕು, ದೊಡ್ಡ ಸಂಖ್ಯೆಗೆ ಪ್ಲಸ್ ಹಾಕಬೇಕು. 4 2 8 ಬರುತ್ತೆ. ಹಾಗಾಗಿ ನೀವು ನೋಡಿ ಇಲ್ಲಿ ಎನ್ ಸ್ಕ್ವೇರ್ ಪ್ಲಸ್ 4n ಮೈನಸ್ 2n ಮೈನಸ್ 8 ಇಸ್ ಈಕ್ವಲ್ ಟು 0 ಅಂತೇಳಿ ರೆಡ್ಯೂಸ್ ಮಾಡಿ ಬರ್ಕೊಳ್ಬೋದು. ಇವೆರಡು ಒಂದು ಗ್ರೂಪ್, ಇವೆರಡು ಒಂದು ಗ್ರೂಪ್ ಮಾಡಿದ್ರೆ ಇವೆರಡರಲ್ಲೂ ಎನ್ ಕಾಮನ್ ಇದೆ. ಸೊ ಎನ್ ಕಾಮನ್ ತೆಗೆದ್ರೆ ಎನ್ ಪ್ಲಸ್ 4 ಬರುತ್ತೆ. ಇವೆರಡರಲ್ಲೂ ಮೈನಸ್ 2 ಕಾಮನ್ ತೆಗೆದ್ರೆ ಇಲ್ಲೂ ಕೂಡ ಎನ್ ಪ್ಲಸ್ 4 ಬರುತ್ತೆ. ಅಲ್ಲಿಗೆ ಎನ್ ಪ್ಲಸ್ 4 ಅನ್ನೋದು ಒಂದು ಫ್ಯಾಕ್ಟರು, ಎನ್ ಮೈನಸ್ 2 ಅನ್ನೋದು ಒಂದು ಫ್ಯಾಕ್ಟರು. ಓಕೆನಾ. ಸೊ ಆಗ ನೀವೇನು ಮಾಡ್ಬೋದು, ಎನ್ ಇಸ್ ಈಕ್ವಲ್ ಟು ಪ್ಲಸ್ 4 ಆ ಕಡೆ ಕಳಿಸಿದರೆ ಮೈನಸ್ 4 ಬರುತ್ತೆ. ಹಾಗೆಯೇ ಎನ್ ಇಸ್ ಈಕ್ವಲ್ ಟು ಮೈನಸ್ 2 ಆ ಕಡೆ ಕಳಿಸಿದರೆ ಪ್ಲಸ್ 2 ಬರುತ್ತೆ. ಈಗ ನಿಮಗೆ ಎನ್ನಿಗೆ 2 ಬೆಲೆಗಳು ಬಂದವು. ಸೊ ಎನ್ನಿಗೆ 2 ಬೆಲೆ ಬಂದವು ಅಂತ ಅಂದಾಗ ಎಮ್ಗೂ ಕೂಡ 2 ಬೆಲೆಗಳು ಬರ್ತವೆ. ಗೊತ್ತಾಯ್ತಲ್ವಾ. ಓಕೆ, ನಿಮಗೆ 2 ಬೆಲೆಗಳು ಬಂದು ಅಲ್ವಾ, ಎನ್ ಇಸ್ ಈಕ್ವಲ್ ಟು ಮೈನಸ್ 4, ಎನ್ ಇಸ್ ಈಕ್ವಲ್ ಟು ಪ್ಲಸ್ 2. ಸೊ ಅದನ್ನು ಬಳಸ್ಕೊಂಡು ನಮ್ಮ ಹತ್ರ ಇರುವಂಥ ಒಂದು ನಿಬಂಧನೆ ಎಮ್ ಮೈನಸ್ ಎನ್ ಇಸ್ ಈಕ್ವಲ್ ಟು ಏನು ಕೊಟ್ಟಿದ್ದಾರೆ ಅವರು, 2 ಕೊಟ್ಟಿದ್ದಾರೆ. ಅದ್ರ ಪ್ರಕಾರ ಎಮ್ ಮೈನಸ್ ಆಫ್ ಎನ್ ಅಂತ ಹೇಳಿದ್ರೆ ಏನು ಬಂದಿದೆ ನಿಮಗೆ, ಮೈನಸ್ 4 ಬಂದಿದೆ. ದಟ್ ಈಸ್ ಈಕ್ವಲ್ ಟು 2 ಅಂತ ಕನ್ಸಿಡರ್ ಮಾಡಿದ್ರೆ ಮೈನಸ್ ಇಂಟು ಮೈನಸ್ ಪ್ಲಸ್ ಆಗುತ್ತೆ. ಸೊ ದಟ್ ಪ್ಲಸ್ 4 ಈಸ್ ಈಕ್ವಲ್ ಟು 2 ಬಂತು. ಅಲ್ಲಿಗೆ ನಿಮಗೆ ಎಮ್ ಈಸ್ ಈಕ್ವಲ್ ಟು ಏನಾಗುತ್ತೆ, 2 ಮೈನಸ್ 4, ಪ್ಲಸ್ 4 ಈ ಕಡೆ ಬಂದರೆ ಮೈನಸ್ 4. ಅಲ್ಲಿಗೆ ಎಮ್ ಈಸ್ ಈಕ್ವಲ್ ಟು ಏನಾಯಿತು, 2ರಲ್ಲಿ 4 ಕಳೀರಿ, 2ರಲ್ಲಿ 4 ಕಳೆದ್ರೆ ನಿಮಗೆ ಏನು ಬರುತ್ತೆ, ಮೈನಸ್ 2 ಬರುತ್ತೆ. ಸೊ ಎಮ್ನ ಬೆಲೆ ಮೈನಸ್ 2 ಸಿಕ್ತು. ಓಕೆನಾ. ಸೊ ಎನ್ನಿಗೆ ಮೈನಸ್ 4 ಹಾಕಿದಾಗ ಇದು ಏನು ಬರ್ತಾ ಇದೆ, ಮೈನಸ್ 2 ಸಿಗ್ತಾ ಇದೆ. ಗೊತ್ತಾಯ್ತಲ್ವಾ. ಹಾಗೆಯೇ ನೀವೇನಾದರೂ ಎನ್ಗೆ ಪ್ಲಸ್ 2 ಹಾಕಿದರೆ ಏನು ಬರುತ್ತೆ, ಎಮ್ನ ಬೆಲೆ ಮೈನಸ್ 4 ಬರುತ್ತೆ. ಅವಾಗ ಎಮ್ನ ಬೆಲೆ ಏನು ಬರುತ್ತೆ, ಮೈನಸ್ 4 ಬರುತ್ತೆ. ಸೊ ಹಾಗಾಗಿ ನೀವು ಈ ಎಮ್ ಮತ್ತು ಎನ್ನಿನ ಬೆಲೆಗಳನ್ನು ಹಾಕಿದಾಗ ಝೆಡ್ನ ಬೆಲೆ ಸಿಗುತ್ತೆ. ಸೊ ನಮಗೆ ಗೊತ್ತಿರೋ ಪ್ರಕಾರ ಇಲ್ಲಿ ಝೆಡ್ ಏನಾಗುತ್ತೆ ಅಂತ ಹೇಳಿದರೆ ನೋಡಿ, ಇಲ್ಲಿ ಎಮ್ ಪ್ಲಸ್ ಎನ್ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಅಂತ ತೊಗೊಂಡಿದ್ದೀವಲ್ವಾ. ಸೊ ಎಮ್ ಅಂತ ಹೇಳಿದ್ರೆ ಏನು ಬಂದಿದೆ ನಿಮಗಿಲ್ಲಿ, ಮೈನಸ್ 2 ಪ್ಲಸ್ ಆಫ್ ಎನ್ ಅಂದರೆ ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ ಬಿ ಅಂತ ಹೇಳಿದ್ರೆ ಮೈನಸ್ ಝೆಡ್ ಡಿವೈಡೆಡ್ ಬೈ ಎ ಅಂದರೆ 1. ಈಗ ಏನಾಗುತ್ತೆ ಇಲ್ಲಿ, ಮೈನಸ್ 2 ಪ್ಲಸ್ ಇಂಟು ಮೈನಸ್ ಮೈನಸ್ 4 ಇಸ್ ಈಕ್ವಲ್ ಟು ಮೈನಸ್ ಝೆಡ್ ಬರುತ್ತೆ. ಆಗ ಮೈನಸ್ 2 ಮೈನಸ್ 4 ಕೂಡಿದ್ರೆ ಮೈನಸ್ 6 ಬರುತ್ತೆ, ಈ ಕಡೆ ಮೈನಸ್ ಝೆಡ್ ಬರುತ್ತೆ. ಸೊ ಎರಡು ಕಡೆ ಮೈನಸ್ ಮೈನಸ್ ಕ್ಯಾನ್ಸಲ್ ಮಾಡಿದ್ರೆ ಝೆಡ್ ಈಸ್ ಈಕ್ವಲ್ ಟು 6. ಓಕೆನಾ. ಸೊ ಝೆಡ್ ಈಸ್ ಈಕ್ವಲ್ ಟು 6 ಬರ್ತಾ ಇದೆ ಅಂದರೆ ಒಂದು ಬೆಲೆ ಹಾಕಿದಾಗ, ಅಂದರೆ ಎನ್ನಿಗೆ ಮೈನಸ್ 4 ಹಾಕಿದಾಗ ಝೆಡ್ 6 ಬರ್ತಾ ಇದೆ. ಸಪೋಸ್ ನಾವು ಪ್ಲಸ್ 2 ಹಾಕಿದರೆ ಏನು ಬರುತ್ತೆ, ಆವಾಗ ಇದು ಮೈನಸ್ 6 ಬರುತ್ತೆ. ಝೆಡ್ನ ಬೆಲೆ ಏನು ಬರುತ್ತೆ, ಮೈನಸ್ 6 ಬರುತ್ತೆ. ಹಾಗಾಗಿ ಝೆಡ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ 6 ಅಂತ ಹೇಳ್ತೀವಿ ನಾವು. ಝೆಡ್ನ ಬೆಲೆ ಏನು ಬರುತ್ತೆ ಅಂತ ಹೇಳ್ತೀವಿ, ಪ್ಲಸ್ ಆರ್ ಮೈನಸ್ 6. ಹಾಗಾಗಿ ಎರಡನೇ ಆಪ್ಷನಲ್ಲಿರ್ತಕ್ಕಂಥ ಉತ್ತರ ಸರಿಯಾಗಿರುತ್ತೆ. ಓಕೆನಾ. ಸೊ ಈ ಒಂದು ಕ್ಯೂಬಿಕ್ ಪಾಲಿನಾಮಿಯಲ್ಗೆ ಸಂಬಂಧಪಟ್ಟ ಹಾಗೆ ಸುಮಾರು 4 ಪ್ರಶ್ನೆಗಳೊಂದಿಗೆ ನಾನು ಈ ಒಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಇದೇ ರೀತಿ ಪಾಲಿನಾಮಿಯಲ್ ಚಾಪ್ಟ್ರಲ್ಲಿ ಅಂದರೆ ಬಹುಪದೋಕ್ತಿ ಚಾಪ್ಟ್ರಿಗೆ ಸಂಬಂಧಪಟ್ಟ ಹಾಗೆ ಇನ್ನೂ ಅನೇಕ ಪ್ರಶ್ನೆಗಳಿದ್ದಾವೆ. ಸೊ ಆ ಪ್ರಶ್ನೆಗಳೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಿಮ್ಮ ಭೇಟಿ ಮುಂದಿನ ವಿಡಿಯೋದಲ್ಲಿ. ಬಾಯ್ ಬಾಯ್.